84 ಹಾಗೂ 85ನೇ ಕವನ. ಬೀಡು ಕಾಣಿಕೆ ಇತ್ತು ಕಂಡುದು ಆ ನಾಡೆ, ಕಾಣಿಸಿದನು ಪುರೋಚನ ಕೊಡೆ, ಸಂದನು ಹಾಸು ಹೊಕ್ಕು ಅವರ ಮನವರಿದು ನೋಡಿದನು, ಯಮನಂದನನು ಮನೆ ಮಾಡಿದನಂದು ಅರಗಿನ ಮನೆಯನೇ, ಗೂಡಿರುವ ಬೇಳುವೆಯ ನೆನೆದರೆ ಬೊಪ್ಪನವರೆಂದ. ಅಂದರೆ ವಾರಣಾವತದ ಜನರು ಪಾಂಡವರಿಗೆ ಕಾಣಿಕೆಗಳನ್ನಿತ್ತರು. ಪುರೋಚನನು ಪಾಂಡವರನ್ನು ಬರಮಾಡಿಕೊಂಡು ಅವರ ಇಂಗಿತದಂತೆ ಹಾಸು ಹೊಕ್ಕಾಗಿ ಅವರ ಜೊತೆ ಸೇರಿ ನಡೆದುಕೊಂಡನು. ಧರ್ಮರಾಯನು ತಮಗಾಗಿ ಮಾಡಿಸಿದ್ದ ಅರಮನೆಯನ್ನು ನೋಡಿ ಇದು ಅರಗಿನ ಮನೆಯಿಂದೇ ಅರಿತನು. ನಮ್ಮನ್ನು ಈ ಗೂಡಿನಲ್ಲಿಯೇ ಸುಡಬೇಕೆಂಬ ಬುದ್ಧಿಯು ನಮ್ಮ ದೊಡ್ಡಪ್ಪನಿಗೆ ಬಂದಿತೆ ಎಂದು ಚಿಂತಿಸಿದನು. ಸಂಹಿತೆಗಳ ನಾವು ನಾಲ್ವರಯ್ಯನ ರಮಣೀಯಾಹುತಿ, ಭೀಮನೇ ಪಶುಕುಮತಿ ಕಟ್ಟಿಸಿದ ಅರಮನೆಯೇ ತಾನಗ್ನಿಕುಂಡವಿದು ಯಮಗೆ ಸಂಶಯವಿಲ್ಲ. ರಾಜೋತ್ತಮನು ದುರ್ಯೋಧನನು ಕ್ರಮವ ಧರಿಸಿದನ ಅವನೆಂದನು ನಗುತ್ತಾ ಯಮಸೋನು. ಆಗ ಧರ್ಮರಾಯನು ಈ ದುರ್ಬುದ್ಧಿಯಿಂದ ಕಟ್ಟಿಸಿದ ಅರಮನೆಯೇ ಯಜ್ಞಕುಂಡ, ನಾವು ನಾಲ್ವರು ಸಮ್ಮಿತ್ತುಗಳು, ಕುಂತಿಯೇ ಆಹುತಿ, ಭೀಮನೇ ಪಶು. ಆದರೆ ನನಗೊಂದು ಸಂಶಯ, ಈ ಯಜ್ಞ ದೀಕ್ಷಿತನು ಧೃತರಾಷ್ಟ್ರನೋ ದುರ್ಯೋಧನನೋ ಇಬ್ಬರಲ್ಲಿ ಯಾರು ಎಂದು ನಗುತ್ತಾ ಕೇಳಿದನು. ಧನ್ಯವಾದಗಳು.